ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಇವತ್ತು ಯತ್ನಾಳ್ಗೆ ಭವಿಷ್ಯದ ಪ್ರಸಾದ ವಿತರಣೆ ಕೆಲಸ ಆಗತ್ತೆ ಅನ್ಸುತ್ತೆ. ನಮ್ಮಲ್ಲಿನ ಜಗಳ ವಿರೋಧಿಗಳಿಗೆ ಅಸ್ತ್ರವಾಗಿದೆ. ಯತ್ನಾಳ್ ಬಂಡಾಯ ವಿಚಾರಕ್ಕೆ ಮಾಜಿ ಸಿಎಂ ಸದಾನಂದಗೌಡ ಪ್ರತಿಕ್ರಿಯೆ. ಉತ್ತರ ಪ್ರದೇಶದ ಸಂಬಾಲ್ ಗಲಭೆ ಪ್ರಕರಣ ಸ್ಥಳಕ್ಕೆ ತೆರಳುತ್ತಾ ಇದ್ದ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಸಂಸದೆ ಪ್ರಿಯಾಂಕಾ ಗಾಂಧಿಗೆ ತಡೆ. ಗಾಜಿಪುರ್ ಗಡಿಯಲ್ಲಿ ಅಡ್ಡಗಟ್ಟಿದ ಪೊಲೀಸರು. 5 ಸದಸ್ಯರ ತಂಡದ ಎಂಟ್ರಿಗೆ ಅವಕಾಶ ನಿರಾಕರಣೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯಕ್ಕೆ ಖಂಡನೆ. ಬೆಂಗಳೂರು, ದಕ್ಷಿಣ ಕನ್ನಡದಲ್ಲಿ ಹಿಂದೂ ಸಂಘಟನೆಗಳ ಪ್ರತಿಭಟನೆ. ಮಂಗಳೂರಲ್ಲಿ ಸಾವಿರಾರು ಕಾರ್ಯಕರ್ತರಿಂದ ಬೃಹತ್ ಜಾಥಾ. ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಚಂದ್ರಶೇಖರನಾಥ ಸ್ವಾಮೀಜಿಗೆ ನೋಟಿಸ್. ಸ್ವಾಮೀಜಿ ವಿರುದ್ಧ ಕೇಸ್ ಮುಂದುವರಿಸೋದು ಬೇಡ. ಸಿಎಂ ಸಿದ್ದರಾಮಯ್ಯಗೆ ಒಕ್ಕಲಿಗ ಸಚಿವರು, ಶಾಸಕರಿಂದ ಮನವಿ. ನಾಳೆ ಹಾಸನದಲ್ಲಿ ಜನ ಕಲ್ಯಾಣ ಸಮಾವೇಶಕ್ಕೆ ಭರ್ಜರಿ ಸಿದ್ಧತೆ. ರಸ್ತೆಗಳ ತುಂಬ ರಾರಾಜಿಸ್ತಾ ಇದೆ. ಬ್ಯಾನರ್ಸ್, ಪೋಸ್ಟರ್ಸ್, ಕಟೌಟ್ಗಳು. ಸಮಾವೇಶಕ್ಕಾಗಿ 3 ವೇದಿಕೆಗಳ ನಿರ್ಮಾಣ. 7,000 ಜನರಿಗೆ ಆಸನದ ವ್ಯವಸ್ಥೆ. ಹಾಸನದಲ್ಲಿ ಕಾಂಗ್ರೆಸ್ ಸಮಾವೇಶ ಮಾಡಲಿ, ಇದಕ್ಕೆಲ್ಲ ನಾವು ತಯಾರಿದ್ದೀವಿ. 50 ವರ್ಷದಲ್ಲ ಹಾಸನಕ್ಕೆ ಕಾಂಗ್ರೆಸ್ ಏನೂ ಮಾಡಿಲ್ಲ. ಜೆಡಿಎಸ್ ಟಾರ್ಗೆಟ್ ಮಾಡಲಿ. 2028ಕ್ಕೆ ನಾನು, ದೇವೇಗೌಡ, ಕುಮಾರಸ್ವಾಮಿ ಸೇರಿ ಅಧಿಕಾರಕ್ಕೆ ತರ್ತೀವಿ. ದೆಹಲಿಯಲ್ಲಿ ಎಚ್ ಡಿ ರೇವಣ್ಣ ಕೌಂಟರ್. ತಮಿಳುನಾಡಲ್ಲಿ ಕಡಿಮೆಯಾಗದ ಫೆಂಗಲ್ ಸೃಷ್ಟಿಸಿದ ಅವಾಂತರ. ಮಳೆ ನಿಂತರೂ ವಿಲುಪುರಂ ಜಿಲ್ಲೆಯಲ್ಲಿ ಕಡಿಮೆಯಾಗದ ನೀರು. ತಮಿಳುನಾಡಲ್ಲಿ ಇವತ್ತೂ ಕೂಡ ಮಳೆಯಾಗೋ ಸಾಧ್ಯತೆ. ಕರ್ನಾಟಕದ ಕರಾವಳಿಯಲ್ಲಿ ಫೆಂಗಲ್ ಚಂಡಮಾರುತದ ಅಬ್ಬರ. ಉಡುಪಿ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ. ಕಡಲಿಗೆ ಇಳಿಯದಂತೆ ಮೀನುಗಾರರಿಗೆ ಜಿಲ್ಲಾಡಳಿತದ ಸೂಚನೆ. ಫೆಂಗಲ್ನಿಂದ ಬಯಲಾಯಿತು ಬೆಂಗಳೂರಿನ ಗುಂಡಿಗಳ ಬಂಡವಾಳ. ನಗರದ ಪ್ರಮುಖ ರಸ್ತೆಗಳಲ್ಲಿ ಮತ್ತೆ ಪ್ರತ್ಯಕ್ಷವಾದ ಪಾಟ್ ಹೋಲ್ಸ್. ಮಾರ್ಕೆಟ್, ಟೌನ್ ಹಾಲ್, ಎಸ್ಪಿ ರೋಡ್, ಮೆಜೆಸ್ಟಿಕ್ ಎಲ್ಲೆಂದರಲ್ಲಿ ಬಲಿಗಾಗಿ ಕಾಯ್ತಿವೆ ಗಜಗಾತ್ರದ ಗುಂಡಿಗಳು. ರಾಯಚೂರಲ್ಲಿ ಫೆಂಗಲ್ ಆಟ, ರೈತರಿಗೆ ಸಂಕಟ. ಕಟಾವು ಹಂತಕ್ಕೆ ಬಂದಿದ್ದ ಭತ್ತ ಸಂಪೂರ್ಣ ಹಾಳು. ಗಾಳಿ ಮಳೆಗೆ ನೆಲ ಕಚ್ಚಿದ ಸಾವಿರಾರು ಹೆಕ್ಟೇರ್ ಭತ್ತ. ತೊಗರಿ, ಹತ್ತಿ ಬೆಳೆಯೂ ನಾಶ. ವಕ್ಫ್ ಮಂಡಳಿ ವಿರುದ್ಧ ಹೋರಾಟಕ್ಕೆ ವಿಜಯ ಸೇನೆ ಸಜ್ಜು. ಇವತ್ತಿನಿಂದ BY ವಿಜೇಂದ್ರ ನೇತೃತ್ವದಲ್ಲಿ ಹೋರಾಟ. ನಮ್ಮ ಭೂಮಿ ನಮ್ಮ ಆಂದೋಲನ ಅಭಿಯಾನಕ್ಕೆ ಚಾಲನೆ. ಬೀದರ್, ಕಲಬುರಗಿ ಜಿಲ್ಲೆಗಳಲ್ಲಿ BYV ಪ್ರವಾಸ. ಚಳಿಗಾಲದ ಅಧಿವೇಶನಕ್ಕೂ ಮುನ್ನ ಪ್ರತ್ಯೇಕತೆಯ ಕೂಗು. ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿಗೆ ಆಗ್ರಹಿಸಿ ಬೆಳಗಾವಿಯಲ್ಲಿ ವಿವಿಧ ಸಂಘಟನೆಗಳ ಪ್ರತಿಭಟನೆ. ಬೆಳಗಾವಿಯನ್ನು 2ನೇ ರಾಜಧಾನಿ ಅಂತ ಘೋಷಿಸಲು ಆಗ್ರಹ. ನಂದಿನಿ ಬ್ರ್ಯಾಂಡ್ಗೆ ದೆಹಲಿಯಲ್ಲಿ ಹೆಚ್ಚಾಯಿತು ಬೇಡಿಕೆ. ಆರಂಭದಲ್ಲೇ ಮಾರುಕಟ್ಟೆಯಲ್ಲಿ ಹಾಲು ಸಿಗದಂತೆ ಮಾಡ್ತಿರೋ ಪುಂಡರು. ನಂದಿನಿ ಉತ್ಪನ್ನ ಖರೀದಿ ಮಾಡದಂತೆ ತಡೆಯೋದಕ್ಕೆ 10 ಹಲವು ಪ್ರಯತ್ನ. ಫೋನ್ ಪೇನಲ್ಲಿ ಲಂಚ ಪಡೆದು ಸಿಕ್ಕಿಬಿದ್ದಿದ್ದ ಹೈಟೆಕ್ ಲಂಚಕೋರರು. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳೋ ಭರವಸೆ. ನ್ಯೂಸ್ ಫಸ್ಟ್ಗೆ ಮೈಸೂರು DC ಲಕ್ಷ್ಮೀಕಾಂತ್ ರೆಡ್ಡಿ ಹೇಳಿಕೆ. ವೀಲಿಂಗ್ ಮಾಡೋರಿಗಾಗಿ ಇನ್ಸ್ಟಾಗ್ರಾಂನಲ್ಲಿ ಪೇಜ್ ಓಪನ್. ಬೈಕ್ ಹಿಂಬದಿಯಲ್ಲಿ ಗರ್ಲ್ ಫ್ರೆಂಡ್ ಕೂರಿಸಿಕೊಂಡು ಸರ್ಕಸ್. ಮುಖಕ್ಕೆ ಮಾಸ್ಕ್ ಧರಿಸಿ ಫ್ಲೈಓವರ್ ಮೇಲೆ ಓವರ್ಟೇಕ್. ಪೊಲೀಸರಿಗೆ ಟೆನ್ಷನ್. ಶಿವಾಜಿ ಮಹಾರಾಜರ ಪಾತ್ರದಲ್ಲಿ ನಟ ರಿಷಬ್ ಶೆಟ್ಟಿ ನಟನೆ. ಡಿವೈನ್ ಸ್ಟಾರ್ ವಿರುದ್ಧ ಹೆಚ್ಚಾಯಿತು ಆಕ್ರೋಶ. ಕನ್ನಡ ವಿರೋಧಿ ಅಂತ ಜಾಲತಾಣದಲ್ಲಿ ಕಿಡಿ. ಬಾಯ್ಕಾಟ್ ರಿಷಬ್ ಶೆಟ್ಟಿ ಅಂತ ಪೋಸ್ಟ್. ಬೆಳಗಾವಿ ತಾಲೂಕಿನ ತುಮರಗುದ್ದಿಯಲ್ಲಿ ಆತಂಕದ ಭೂತ. ಎಡಿಟೆಡ್ ಫೋಟೋ ಬಳಸಿ ಊರಲ್ಲಿ ದೆವ್ವ ಇದೆ ಅಂತ ವೈರಲ್. ಗ್ರಾಮದ ಮಹಿಳೆಯರು, ಮಕ್ಕಳಲ್ಲಿ ಆತಂಕ ಸೃಷ್ಟಿ. ಬೆಂಗಳೂರಲ್ಲಿ ಹೆಚ್ಚಾಯಿತು ಹಾಲು ಕಳ್ಳರ ಹಾವಳಿ.
ಬೆಳ್ಳಂಬೆಳಗ್ಗೆ ಅನ್ಲೋಡ್ ಮಾಡ್ತಿರೋ ಮಿಲ್ಕ್ ಪ್ಯಾಕೆಟ್ಸ್ ಎಗರಿಸ್ತಿದ್ದಾರೆ ಖದೀಮರು. 3-4 ಬಾರಿ ಕೈಚಳಕ. ದೂರು ಕೊಟ್ಟರು ಎಫ್ಐಆರ್ ದಾಖಲಿಸಿಲ್ವಂತೆ ಸುಬ್ರಹ್ಮಣ್ಯಪುರ ಪೊಲೀಸರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.